Good evening, everybody. Myself Soumya Hegde. This is Sankalp Learning Solution. Okay, today we are taking another subtopic in chemistry in everyday life. Okay, that is therapeutic action of drug. ನಾವೀಗ ಆಕ್ಚುಯಲ್ ಟಾಪಿಕ್ಗೆ ಬಂದ್ವಿ. ಅಂದ್ರೆ ಡ್ರಗ್ ಅಂದ್ರೆ ಏನು, ಡ್ರಗ್ ಟಾರ್ಗೆಟ್ ಇಂಟರಾಕ್ಷನ್ ಹೆಂಗಾಗುತ್ತೆ, ಅದರಲ್ಲಿ ಎಷ್ಟು ಟೈಪ್ಸು, ಇದೆಲ್ಲದನ್ನ ನಾವು ಸ್ಟಡಿ ಮಾಡಿದ್ವಿ ಅಲ್ವಾ. ಸೊ ಈಗ ನಾವು ಥೆರಪೆಟಿಕ್ ಆಕ್ಷನ್, ನಾವು ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡುವಂತ ಡ್ರಗ್ ಬಗ್ಗೆ ನಾವೇನ್ ಮಾಡ್ತೀವಿ, ಸ್ಟಡಿ ಮಾಡ್ತೀವಿ ಈಗ. ಓಕೆ, ದಟ್ ಈಸ್ ಆಂಟ್ ಆಸಿಡ್ಸ್, ಆಂಟಿಹಿಸ್ಟಮೈನ್, ನ್ಯೂರಾಲಜಿಕಲಿ ಆಕ್ಟಿವ್ ಡ್ರಗ್ಸ್, ಟ್ರಾಂಕ್ವಿಲೈಸರ್ಸ್, ಅನಾಲಜೆಸಿಕ್, antimicrobials, antibiotics, antiseptic disinfectant, anti-fertility drug, antipyretic, anti-malarial drugs. ಇದಿಷ್ಟನ್ನು ನಾವೇನ್ ಮಾಡ್ತೀವಿ, ಇನ್ ಬ್ರೀಫ್ ನಾವು ಸ್ಟಡಿ ಮಾಡ್ಕೊಂಡು ಹೋಗ್ತೀವಿ ಇವತ್ತು. ಓಕೆ, ಸೊ ಥೆರಪೆಟಿಕ್ ಆಕ್ಷನ್ ಆಫ್ ಡ್ರಗ್ ಅಲ್ಲಿ ನಾವು ಫಸ್ಟ್ ಯಾರನ್ನು ತಗೊಳ್ತಾ ಇದೀವಿ, ಆಂಟ್ ಆಸಿಡ್. ಈ ಅಸಿಡಿಟಿ ಅನ್ನೋದೀಗ ಕಾಮನ್ ಟರ್ಮ್ ಆಗಿದೆ ಅಲ್ವಾ. ಸೊ ಯಾವಾಗ ಅಸಿಡಿಟಿ ಅನ್ನೋದು ಕಾಮನ್ ಟರ್ಮ್ ಆಯ್ತೋ ಅದನ್ನ ರಿಲೀವ್ ಮಾಡ್ಕೊಳಕ್ಕೆ ಅಂತ ನಾವೇನ್ ಮಾಡಿದ್ವಿ, ಆಂಟ್ ಆಸಿಡ್ ಗಳನ್ನ ಬಳಸ್ತಾ ಹೋದ್ವಿ ಅಲ್ವಾ. ಸೊ ನಮ್ಗೀಗ ಮಾರ್ಕೆಟ್ ಅಲ್ಲಿ ಬೇಕಾಗಿರುವಂತಹ ಆಂಟ್ ಆಸಿಡ್ ಗಳು ಅವೈಲೇಬಲ್ ಇದೆ. ಓಕೆ, ಆಕ್ಚುಲಿ ಏನಾಗುತ್ತೆ ಅಸಿಡಿಟಿ ಅಂದ್ರೆ ಅಂತ ನೋಡೋಣ. ಓವರ್ ಪ್ರೊಡಕ್ಷನ್ ಆಫ್ ಆಸಿಡ್ ಇನ್ ಸ್ಟಮಕ್ ವಾಲ್, ನಿಮ್ ಪಿಕ್ಚರ್ ಕಾಣಿಸ್ತಿದ್ಯಲ್ಲ. ಸೊ ದಟ್ ಇರಿಟೇಷನ್ ಮತ್ತೆ ಪೇನ್ ಅನ್ನ ಕೊಡುತ್ತೆ. ಇನ್ ಸಿವಿಯರ್ ಕೇಸಸ್ ಅಲ್ಸರ್ ಆಗ್ಬಹುದು. ಓಕೆ, ಏನ್ ಮಾಡುತ್ತೆ, ಸ್ಟಮಕ್ ವಾಲ್ ಅನ್ನು ಅದು ಇಂಜುರಿ ಮಾಡಬಹುದು. ಯಾವಾಗ ಆಸಿಡ್ ಓವರ್ ಪ್ರೊಡಕ್ಷನ್ ಆಗ್ತಿದೆಯೋ ಅದನ್ನ ಏನಂತ ಕರಿತೀವಿ, ದಟ್ ಮೇ ಕಾಸ್ ಇರಿಟೇಷನ್ ಅಂಡ್ ಪೇನ್. ಓಕೆ, ದಟ್ ಈಸ್ ಕಾಲ್ಡ್ ಅಸಿಡಿಟಿ. ಅಸಿಡಿಟಿ ಅಂದ್ರೆ ಏನ್ ಹೇಳಿ, ಯಾವಾಗ ಎಷ್ಟು ಆಸಿಡ್ ಬೇಕೋ ಅಷ್ಟು ನಮ್ಮ ಡೈಜೆಷನ್ಗೆ ಬೇಕೋ ಅದಕ್ಕಿಂತ ಎಕ್ಸೆಸ್ ಆಗ್ತಿದ್ರೆ ಅದನ್ನ ಅಸಿಡಿಟಿ ಅಂತ ಕರಿತೀವಿ. ಓಕೆ, antacids are the substance which neutralizes stomach acidity and used to relieve the heartburn, indigestion or upset in stomach. ಯಾವಾಗ ನೀವು ಆಂಟಾಸಿಡ್ ಅನ್ನ ಕೊಡ್ತೀರೋ, ಆಸಿಡ್ ನಮ್ಗೆ ಗೊತ್ತಲ್ವಾ, ಆಸಿಡ್ ನ್ಯೂಟ್ರಲೈಸ್ ಆಗ್ಬೇಕಂದ್ರೆ ಆಸಿಡ್ಗೆ ನಾವು ಯಾವ್ದನ್ನ ಕೊಡ್ತೀವಿ, ಬೇಸ್ ಅನ್ನ ಕೊಟ್ರೆ ಅದು ನ್ಯೂಟ್ರಲ್ ಆಗುತ್ತೆ ಅಲ್ವಾ, ನ್ಯೂಟ್ರಲ್ ಆಗುತ್ತೆ. ಸೊ ಯಾವ ಸಬ್ಸ್ಟೆನ್ಸು ಸ್ಟಮಕ್ಕಿನ ಅಸಿಡಿಟಿಯನ್ನು ನ್ಯೂಟ್ರಲೈಸ್ ಮಾಡಿ ನಮ್ಗೆ ಹಾರ್ಟ್ ಬರ್ನ್, ಎದೆ ಉರಿ, ಅಜೀರ್ಣ ಈ ತರ ಇದ್ರೆ ಅದನ್ನ ಸ್ಟಾಪ್ ಮಾಡುತ್ತೋ, ದಟ್ ಸಬ್ಸ್ಟೆನ್ಸ್ ಇಸ್ ಇಟ್ ಸೆಲ್ಫ್ ಕಾಲ್ಡ್ ಆಂಟ್ ಆಸಿಡ್ಸ್. ಓಕೆ ಓಕೆ, ಈಗ ಒಂಚೂರು ಅದರ ಹಿಸ್ಟ್ರಿ ಕಡೆ ನೋಡೋಣ ಏನ್ ಹೇಳ್ತಿತ್ತು ಅಂತ. ಓಕೆ, ಇನ್ ಅಂಟಿಲ್ 1970 ಓನ್ಲಿ ಟ್ರೀಟ್ಮೆಂಟ್ ಫಾರ್ ಅಸಿಡಿಟಿ ವಾಸ್ ಅಡ್ಮಿನಿಸ್ಟ್ರೇಷನ್ ಆಫ್ ಆಂಟ್ ಆಸಿಡ್ಸ್. ಫಸ್ಟ್ ಏನ್ ಮಾಡ್ತಿದ್ರು, ಟಿಲ್ 1970 ಆಸಿಡ್ ಇದೆ ಅಲ್ವಾ ಸ್ಟಮಕ್ ಅಲ್ಲಿ, ಅದನ್ನ ನಾನು ಬೇಸ್ ಕೊಟ್ಟು ರಿಲೀವ್ ಮಾಡ್ತೀನಿ. ಮತ್ತೇನಾಗ್ತಿತ್ತು, ಮತ್ತೆ ಮತ್ತೆ ಆಸಿಡಿಟಿ ಆಗ್ತಾನೆ ಇರ್ತಿತ್ತು. ಯಾಕೆಂದ್ರೆ ಒನ್ಸ್ ನಿಮ್ಗೆ ಆಸಿಡಿಟಿ ಆದಾಗ ನೀವು ಅದನ್ನ ಬೇಸಿಕ್ ಮಾಡಿದ್ರೆ, ಓಕೆ, ಬೇಸ್ ಅನ್ನ ಕೊಟ್ಟು ಅದನ್ನ ನ್ಯೂಟ್ರಲೈಸ್ ಮಾಡಿದ್ರೆ ನಮ್ಮ ಸ್ಟಮಕ್ ಅಲ್ಲಿ ಫುಡ್ ಡೈಜೆಸ್ಟ್ ಆಗೋಕೆ ಮತ್ತೆ ಆಸಿಡ್ ಬೇಕಲ್ಲ. ಸ್ವಲ್ಪ ಆದ್ಮೇಲೆ ಮತ್ತೆ ಟ್ರಿಗರ್ ಆಗ್ತಿತ್ತು, ಮತ್ತೆ ಅಸಿಡಿಟಿ ಆಗ್ತಿತ್ತು, ಮತ್ತೆ ಅದನ್ನ ಬೇಯಿಸ್ಕೊಟ್ಟು ನ್ಯೂಟ್ರಲೈಸ್ ಮಾಡ್ತಿದ್ವಿ. ಎಷ್ಟೋ ಅಂದ್ರೆ ಎಂಜೈಮ್ಗಳು ಹೋಗ್ತಿದ್ವು, ಬ್ಯಾಕ್ಟೀರಿಯಾಗಳು ಹೋಗ್ತಿದ್ವು, ಈ ತರ ಆಗ್ತಿತ್ತು. ಸೊ ಅಲ್ಲಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನ NaHCO3 ಅನ್ನ ಬಳಸ್ತಿದ್ರು. ಮಿಕ್ಸ್ಚರ್ ಆಫ್ ಅಲ್ಯೂಮಿನಿಯಂ, ಓಕೆ, ಮ್ಯಾಗ್ನೀಷಿಯಂ ಅನ್ನ ಇವತ್ತು ಬಳಸ್ತಿದ್ದಾರೆ. ಹವೆವರ್ ಎಕ್ಸಸ್ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನ ಕ್ಯಾನ್ ಮೇಕ್ ಸ್ಟಮಕ್ ಟು ಮೇಕ್ ಮೋರ್ ಅಲ್ಕಲೈನ್. ಓಕೆ, ಸ್ಟಮಕ್ ವಾಲ್ ಯಾವತ್ತು ಮೋರ್ ಅಲ್ಕಲೈನ್ ಆಯ್ತೋ ಮತ್ತೆ ಆಸಿಡ್ ಬೇಕಲ್ಲ, ಯಾಕೆಂದ್ರೆ ಮತ್ತೆ ನ್ಯೂಟ್ರಲ್ ಮಾಡ್ಬೇಕಲ್ಲ ಬಾಡಿ. ಸೊ ಬಿಫೋರ್ ಸಿಮೈಟಡಿನ್ ಆರ್ ಟ್ಯಾಗ್ಮೆಂಟ್ ಬರೋದಕ್ಕಿಂತ ಮೊದಲು ಏನ್ ಮಾಡ್ತಿದ್ರು, ಈ ಒಂದು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನ ಯೂಸ್ ಮಾಡ್ತಿದ್ರು. ಓಕೆ, ಸೊ ನಾರ್ಮಲಿ ನಮ್ಮ ಬಾಡಿಯಲ್ಲಿ ಏನ್ ಹಿಸ್ಟಮೈನ್ ಅಂತ ಇರುತ್ತಲ್ಲ, ದಟ್ ಪ್ರೊಡ್ಯೂಸಸ್ ಪೆಪ್ಸಿನ್ ಅಂಡ್ HCl. ಓಕೆ, ಪೆಪ್ಸಿನ್ ಮತ್ತೆ HCl ಅನ್ನ ಆ ಹಿಸ್ಟಮೈನ್ ಪ್ರೊಡ್ಯೂಸ್ ಮಾಡುತ್ತೆ. ಬಿಫೋರ್ 1970 ಬರೀ ಆಸಿಡ್ ಅನ್ನ ಬೇಸ್ ಜೊತೆಗೆ ಮಿಕ್ಸ್ ಮಾಡಿ ನ್ಯೂಟ್ರಲ್ ಮಾಡ್ತಿದ್ರು ಸ್ಟಮಕ್ ಅನ್ನ, ಅಷ್ಟೇ ನಮಗೆ ಗೊತ್ತಿತ್ತು. ಬಟ್ ಆಫ್ಟರ್ ದ್ಯಾಟ್ ಯಾವಾಗ ಸಿಮೈಟಡಿನ್ ಅನ್ನ ಕಂಡು ಹಿಡಿದ್ರು, ದಟ್ ಈಸ್ ದ ಮಿಕ್ಸ್ಚರ್ ಆಫ್ ಅಲ್ಯೂಮಿನಿಯಂ ಮತ್ತೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಆ ಸಿಮೈಟಡಿನ್ ಅನ್ನ ಫೈಂಡ್ ಔಟ್ ಮಾಡಿ ಅದ್ ಏನ್ ಮಾಡುತ್ತೆ ಹೇಳಿ, ಈ ಏನು ಪೆಪ್ಸಿನ್ ಮತ್ತೆ HCl ಪ್ರೊಡಕ್ಷನ್ ಅನ್ನೇ ಕಡಿಮೆ ಮಾಡ್ಬಿಡೋದು. ಅಂದ್ರೆ ಇರೋ ಆಸಿಡ್ ಅನ್ನ ಹಂಗೆ ಇಟ್ಕೊಳ್ಳೋದು, ನೆಕ್ಸ್ಟ್ ಪ್ರೊಡಕ್ಷನ್ ಆಗದೆ ಇರೋ ತರ ಸ್ವಲ್ಪ ಟೈಮ್ ವರೆಗೆ ಸ್ಟಾಪ್ ಮಾಡ್ತಿತ್ತು. ಆ ಸಿಮೈಟಡಿನ್ ಬಂದ್ಮೇಲೆ ಈ ಟ್ರಿಗರ್ ಆಗೋದನ್ನ ನಿಲ್ಸಿ ಸ್ಟಮಕ್ ಅಲ್ಲಿರೋ ಏನು pH ಇದೆಯಲ್ಲ ಅದ್ರಲ್ಲಿ ಏನೂ ವೇರಿಯೇಷನ್ ಆಗದೆ ಇರೋ ತರ ಆಸಿಡಿಟಿಯನ್ನ ಹೀಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆಲ್ಮೋಸ್ಟ್
ಇಡೀ ವರ್ಲ್ಡ್ ಅಲ್ಲಿ ಹೆಚ್ಚು ಮಾರಾಟ ಆಗೋ ಮೆಡಿಸಿನ್ಸ್ ಅಲ್ಲಿ ಆಂಟಾಸಿಡ್ಸ್ ಒಂದು. ಯಾಕೆ ಅಂದ್ರೆ ಎಲ್ಲರಿಗೂ ಅಸಿಡಿಟಿ ಜಾಸ್ತಿ, ಯಾಕೆಂದ್ರೆ ನಾವು ಟೈಮಿಗೆ ಕರೆಕ್ಟ್ ಆಗಿ ಫುಡ್ ತಗೊಳ್ಳೋದಿಲ್ಲ ಅಥವಾ ಇಂಡೈಜೆಷನ್, ಇವೆಲ್ಲದರಿಂದ ನಮ್ಗೆ ಏನಾಗುತ್ತೆ, ಆಂಟಾಸಿಡ್ಸ್ ತುಂಬಾ ಯೂಸ್ ಆಗ್ತಾ ಇದೆ. ಇದನ್ನ ಡಾಕ್ಟ್ರು ಯಾವತ್ತೂ ಈನೋ ಇರ್ಬೋದು ಇದನ್ನೆಲ್ಲ ಕೊಡೋದಿಲ್ಲ. ಡಾಕ್ಟರ್ ಏನ್ ಮಾಡ್ತಾರೆ ಹೇಳಿ, ಯೂಶುವಲಿ ಒಂದು ಯಾವ್ದಾದ್ರು ರ್ಯಾಂಟ್ಯಾಕ್, ಪ್ಯಾಂಡಿ ಈ ತರ ಮೆಡಿಸಿನ್ ಗಳನ್ನ ಕೊಡ್ತಾರೆ. ಯಾಕೆ ಕೊಡ್ತಾರೆ? ಯಾಕೆಂದ್ರೆ ನಿಮ್ಗೆ ಆಸಿಡಿಟಿ ಆಗಿರೋದು ಕರೆಕ್ಟ್, ಪದೇ ಪದೇ ಆಗ್ಬಾರ್ದಲ್ವಾ. ಸೊ ಸ್ಟಮಕ್ಕಿನ ಪಿ ಎಚ್ ಅನ್ನ ಅದು ಏನ್ ಮಾಡ್ಬಾರ್ದು, ವೇರಿ ಮಾಡಬಾರ್ದು. ಸ್ಟಮಕ್ಕಿನ ಪಿ ಎಚ್ ಅನ್ನ ಹಾಗೆ ಉಳಿಸ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕು ಹೇಳಿ, ಟ್ರೀಟ್ಮೆಂಟ್ ಮಾಡ್ಬೇಕು ಅಸಿಡಿಟಿನ. ದಟ್ ಈಸ್ ಸಿಮೈಟಡಿನ್ ಆರ್ ಟ್ಯಾಗ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಅದೇನ್ ಮಾಡ್ತಿತ್ತು, ಸ್ಟಮಕ್ ಅಲ್ಲಿ ಆಸಿಡ್ ಏನ್ ಇದೆಯಲ್ಲ ಅದರ ಓವರ್ ಪ್ರೊಡಕ್ಷನ್ ಅನ್ನ ಕಡಿಮೆ ಮಾಡ್ತಿತ್ತು. ಅಂದ್ರೆ ಹಿಸ್ಟಮೈನ್ ಅನ್ನ ಪ್ರೊಡ್ಯೂಸ್ ಮಾಡೋದನ್ನ ಒಂದ್ ಸ್ವಲ್ಪ ಟೈಮ್ ವರೆಗೆ ಸ್ಟಾಪ್ ಮಾಡುತ್ತೆ. ಹಿಸ್ಟಮೈನ್ ಪ್ರೊಡಕ್ಷನ್ ಆಗದೆ ಇರೋ ತರ ಮಾಡಿ ಅಸಿಡಿಟಿನ ಹೀಲ್ ಮಾಡುತ್ತೆ. ಓಕೆ, ಸೊ ಮೆಟಲ್ ಹೈಡ್ರಾಕ್ಸೈಡ್ಸ್ ಆರ್ ಬೆಟರ್ ಬಿಕಾಸ್ ದೇ ಡು ನಾಟ್ ಇನ್ಕ್ರೀಸ್ ದ ಪಿ ಎಚ್ ಅಬೌವ್ ನ್ಯೂಟ್ರಾಲಿಟಿ. ಓಕೆ, ಯಾವಾಗ ನೀವು ಮೆಟಲ್ ಆಕ್ಸೈಡ್ ಗಳನ್ನ ಕೊಡಕ್ ಸ್ಟಾರ್ಟ್ ಮಾಡಿದ್ರೋ ಅದರ ಪಿ ಎಚ್ ಅನ್ನ ಇನ್ಕ್ರೀಸ್ ಮಾಡೋದಿಲ್ಲ. ದೀಸ್ ಟ್ರೀಟ್ಮೆಂಟ್ಸ್ ಕಂಟ್ರೋಲ್ ಓನ್ಲಿ ಸಿಂಪ್ಟಮ್ಸ್, ನಾಟ್ ಕಾಸಸ್. ಓಕೆ, ದರ್ಫೋರ್ ವಿತ್ ದ ಮೆಟಲ್ ಸಾಲ್ಟ್ ಪೇಷಂಟ್ ಕೆನಾಟ್ ಬಿ ಈಸಿಲಿ ಟ್ರೀಟೆಡ್. ಏನಾಗುತ್ತೆ, ಇದು ಕಾಸ್ ಏನಿದೆಯಲ್ಲ ಅದನ್ನ ಹೀಲ್ ಮಾಡೋದಿಲ್ಲ. ಏನನ್ನ ಹೀಲ್ ಮಾಡುತ್ತೆ ಹೇಳಿದ್ದು, ಜಸ್ಟ್ ಸಿಂಪ್ಟಮ್ಸ್ ಅನ್ನ ಮಾತ್ರ ತಡೆಯುತ್ತೆ. ಓಕೆ, ಆಂಟ್ ಆಸಿಡ್ ಅನ್ನ ಹೆಂಗೆ ಅಂತ, ಸ್ಟಮಕ್ ಅಪ್ಸೆಟ್ ಆಗಿದೆ, ಆಂಟಾಸಿಡ್ ಅನ್ನ ಕೊಡ್ತೀವಿ. ಆಂಟಾಸಿಡ್ ಏನ್ ಮಾಡುತ್ತೆ, ಪಿ ಎಚ್ ಅನ್ನ ಬ್ಯಾಲೆನ್ಸ್ ಮಾಡುತ್ತೆ ಅಂಡ್ ಹಿಸ್ಟಮೈನ್ ಪ್ರೊಡಕ್ಷನ್ ಅನ್ನ ಸ್ಟಾಪ್ ಮಾಡಿ ಏನ್ ಮಾಡುತ್ತೆ ಹೇಳಿ, ದೇ ನ್ಯೂಟ್ರಲೈಸ್ ಅಂಡ್ ರಿಲೀಫ್. ಅದೇನ್ ಮಾಡುತ್ತೆ, ನ್ಯೂಟ್ರಲೈಸ್ ಮತ್ತೆ ರಿಲೀವ್ ಅನ್ನ ಮಾಡುತ್ತೆ ಅಂತ ಕನ್ಸಿಡರ್ ಮಾಡ್ತೀವಿ. ದಟ್ ಈಸ್ ಆಂಟ್ ಆಸಿಡ್ಸ್. ಓಕೆ, ಡಾಕ್ಟ್ರು ನಮ್ಗೆ ಈನೋ ಅನ್ನ ಕೊಡೋದಿಲ್ಲ. ನಮ್ಗೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಈನೋ ಅಂತ ಬಂದಿರುತ್ತಲ್ವಾ. ಸೊ ಯಾಕೆ ಅಂದ್ರೆ ದೇ ಆರ್ ನಾಟ್ ಮೆಟಲ್ ಹೈಡ್ರಾಕ್ಸೈಡ್, ದೇ ಆರ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಒಂದು ಸಲಕ್ಕೆ ನಿಮಗೆ ಏನಾಗುತ್ತೆ ಹೇಳಿ, ಅಸಿಡಿಟಿ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದ್ರು ಪದೇ ಪದೇ ಏನಾಗ್ತಾ ಇರುತ್ತೆ, ಟ್ರಿಗರ್ ಆಗ್ತಾ ಇರುತ್ತೆ. ಓಕೆ, ಸೊ ದಿಸ್ ಆಂಟ್ ಆಸಿಡ್ಸ್ ಅನ್ನ ಕೊಡೋದೇನ್ ಹೇಳಿ, ಆಸಿಡಿಟಿ ಬಂದಿರೋದು ಪಿ ಎಚ್ ಅನ್ನ ಏನು ಚೇಂಜ್ ವೇರಿ ಮಾಡ್ದಿರಾ ಆಕ್ಷನ್ ಅನ್ನ ತೋರಿಸ್ಬೇಕು ಅಂತ. ಓಕೆ, ಥ್ಯಾಂಕ್ ಯು.